ಕ್ರೈಸ್ 2026 ಒಳಗಡೆ ಇನ್ನು ವಸತಿ ಶಾಲೆದ ನೇಮಕಾತಿ ಆಗ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ಅದಕ್ಕ ಡಿಗ್ರಿ ಇಂಗ್ಲಿಷ್ ಮಾಧ್ಯಮದೊಳಗೆ ಕಲ್ತಿರ್ಬೇಕಾ ಅಥವಾ B.Ed ಯಾವ ಮಾಧ್ಯಮದಲ್ಲಿ ಇರಬೇಕು? ಇಂಗ್ಲಿಷ್ ಮಾಧ್ಯಮದೊಳಗೆ ಇಲ್ಲಪ್ಪ ಅಂತಂದ್ರೆ ನಾನು ಪರೀಕ್ಷೆನ ಬರೆಯಕ್ಕೆ ನನಗೆ ಅರ್ಹತೆ ಇದೆಯಾ? ಕನ್ನಡ ಮಾಧ್ಯಮದವರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ರಿ, ಸರ್ ನಾನು ಪರೀಕ್ಷೆ ಬರಿಬಹುದಾ ಇಲ್ಲ ಅಂತಂದು. ಯಾಕಂದ್ರೆ ಡಿಗ್ರಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿರ್ಬೇಕು ಅಥವಾ ಕಲ್ತಿರಬಾರ್ದು ಅನ್ನೋದು ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ. 2025 ಒಳಗಡೆ ಏನು ಕರ್ನಾಟಕ ವಸತಿ ಶಾಲೆ ಶಿಕ್ಷಣ ಸಂಘ ಒಂದು ನೇಮಕಾತಿಯ ಒಂದು ಅಧಿಸೂಚನೆ ಅನ್ನೋಕ್ಕಿಂತ C&R ರೂಲ್ ಅನ್ನ ಬಿಡುಗಡೆ ಮಾಡ್ತು. ಅದ್ರೊಳಗೆ ಏನ್ ಹೇಳ್ತಂತಂದ್ರ ಡಿಗ್ರಿಯನ್ನ ಇಂಗ್ಲಿಷ್ ಮಾಧ್ಯಮದೊಳಗೆ ಇರಬೇಕು ಅಂತ ಹೇಳಿದೆ. ಬಟ್ ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರಬೇಕು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕೆ ಆಗುವುದೇ ಇಲ್ಲ, ಅಥವಾ ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ನಾವು ಪರಿಗಣಿಸುವುದಿಲ್ಲ ಅಂತ ಅವ್ರು ಹೇಳಿಲ್ಲ. ನಿಮ್ಗೆ ನಾನು ಒಂದು ದತ್ತಾಂಶವನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಈ ಮತ್ತೆ B.Ed ಬಗ್ಗೆ ಸ್ವಲ್ಪ ನಾನು ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ನಾನು ಸ್ಪಷ್ಟತೆಯನ್ನ ನಿಮ್ಗೆ ಕೊಡ್ತೀನಿ. B.Ed ಅನ್ನ ನೋಡ್ರಿ, ನೀವು ಯಾವುದೇ ಕನ್ನಡ ಮಾಧ್ಯಮದಲ್ಲಿ ಆಗ್ಲಿ ಅಥವಾ ಪ್ಲಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗ್ಲಿ ಯಾವುದೇ ಮಾಧ್ಯಮದೊಳಗೆ ನೀವು ಮುಗಿಸಿರಿ, ನೀವು ಎಲಿಜಿಬಲ್ ಇದ್ರಿ B.Ed ಇಂದ. ಇನ್ನ ಈ ಡಿಗ್ರಿಯನ್ನ ಬಂದ್ಬಿಟ್ಟು ಡಿಗ್ರಿ ಒಳಗಡೆ ಬಹಳ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ರಿ. ಈಗ ನೋಡಿ, ನೀವು ಇಲ್ಲಿ ಡಿಗ್ರಿಯಲ್ಲಿ ಇಂಗ್ಲಿಷ್ ಮಾಧ್ಯಮದೊಳಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಪಸಂಖ್ಯಾತರ ಒಂದು ಶಾಲೆ ಒಳಗಡೆ, ಅಲ್ಪಸಂಖ್ಯಾತ ಶಾಲೆ ಒಳಗಡೆ ನಾನು ಕೊನೆಯ ಬಾರಿ ಒಂದು ಗೆಸ್ಟ್ ಟೀಚರ್ಗೆ ಏನ್ ಮಾಡಿದ್ವಿ, ಒಂದು ಪರೀಕ್ಷೆ ಬರೆದಿದ್ವಿ. ಗೆಸ್ಟ್ ಟೀಚರ್ ಆಗಾಕ ಪರೀಕ್ಷೆನ ಕಂಡಕ್ಟ್ ಮಾಡಿದ್ರು ಅವರು. ಆ ಪರೀಕ್ಷೆ ಒಳಗಡೆ ಏನು ಇಂಟರ್ವ್ಯೂ ಇತ್ತು, ಓಕೆ, ಇಂಟರ್ವ್ಯೂ ಇತ್ತು. ಸೊ ಇಲ್ಲಿ ಇಂಟರ್ವ್ಯೂ ಒಳಗಡೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಮತ್ತು ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳು ಎಷ್ಟು ಜನ ಭಾಗವಹಿಸಿದ್ರು, ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳು ಸಿಕ್ರ ಅನ್ನೋದಕ್ಕಿಂತ ಅಂತಂತ ಬೆರಳೆ ಎಣಿಕೆ 1-2 ವಿದ್ಯಾರ್ಥಿಗಳು ಮಾತ್ರ ಬಿಟ್ಟರು ಇಂಗ್ಲಿಷ್ ಮಾಧ್ಯಮದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕನ್ನಡದೊಳಗಡೆ ಡೆಮೋ ಕೊಟ್ಟರು, ಅಂದ್ರೆ ಇಂಟರ್ವ್ಯೂ ಅನ್ನ ಕೊಟ್ಟರು, ಟೀಚಿಂಗ್ ಡೆಮೋವನ್ನು ಕೊಟ್ಟರು. ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳು ಅಂತಂತೆ ಕಡಿಮೆ ಸಂಖ್ಯೆಯೊಳಗೆ ಅದಾರ. ಮತ್ತೆ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ಇದ್ರ ಜೊತೆಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೂ ಕೂಡ ಏನಿದೆ, ಇಲ್ಲಿ ಅವಕಾಶ ಇದೆ. ನೀವು ತಲೆ ಕೆಡಿಸ್ಕೊಳ್ಳುವಂತ ಯಾವುದೇ ಸಮಸ್ಯೆಯನ್ನ ತಗೋಬೇಡ್ರಿ. ಸಾಧ್ಯವಾದಷ್ಟು ಏನ್ ಮಾಡಿ, ನೀವು ಪರೀಕ್ಷೆಗೆ ತಯಾರಾಗ ಇವತ್ತಿನಿಂದ ಈಗಿಂದನೇ ಸ್ಟಾರ್ಟ್ ಮಾಡಿ. ಅಂದಾಗ ಮಾತ್ರ ಈ ಅಧಿಸೂಚನೆ ಆಗುವೊಳಗಾಗಿನೇ ನೀವು ಪರೀಕ್ಷೆಗೆ ಚೆನ್ನಾಗಿ ರೆಡಿ ಹಾಕಿರಿ. ಪರೀಕ್ಷೆಯನ್ನ ಕರೆದ್ರೆ ನೆಕ್ಸ್ಟ್ ಮಂತ್ ಒಳಗೆ ರಿವಿಷನ್ ಮಾಡ್ತೀರಿ, ಪರೀಕ್ಷೆಯನ್ನ ಬರೆದು ಪಾಸ್ ಮಾಡ್ತೀರಿ ಅನ್ನೋದು ನಿಮ್ಮ ಒಂದು ಸ್ಪಷ್ಟತೆಗೆ ಬರ್ಬೇಕು, ನಿಮಗ್ ಬರ್ಬೇಕಂತ ನಾನು ಹೇಳೋದಕ್ಕಿಂತ. ಸೊ ಹೀಗಾಗಿ ಇಂಗ್ಲಿಷ್ ಅಥವಾ ಕನ್ನಡ ಯಾವುದಾದ್ರೂ ಮಾಧ್ಯಮದಲ್ಲಿ ಇರ್ಲಿ, ಇಂಗ್ಲಿಷ್ ಶಾಲೆಗಳು ಅದಾವ, ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಅದಾವ, ನಾವು ಒಪ್ಕೊಳ್ತೀನಿ. ಬಟ್ ಕನ್ನಡ ಮಾಧ್ಯಮದಿಂದ ಶಿಕ್ಷಕರಾದವರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಾದಾರ, ನೀವು ಹೋಗ್ಬೋದು. ಸರ್, ವಾಟ್ ಅಬೌಟ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ? ನಾವು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿರ್ಬೇಕಾ? ಉದಾಹರಣೆಗೆ ಕನ್ನಡ ಟೀಚರ್ ಆಗ್ಬೇಕನ್ನೋರು, ಆಮೇಲೆ ಹಿಂದಿ ಟೀಚರ್ ಆಗ್ಬೇಕನ್ನೋರು, ಇಂಗ್ಲಿಷ್ ಟೀಚರ್ ಆಗ್ಬೇಕನ್ನೋರು ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದೊಳಗಡೆ ಕಲ್ತಿರ್ಬೇಕಂತ ಯಾವುದೇ ಆದಂತಹ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಅವರು. ಸೊ ಹೀಗಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ ನೀವು ಯಾವುದೇ ಒಂದು ಭಾಷೆಯಲ್ಲಿ ಕಲ್ತರೂ ಕೂಡ ನೀವು ಕನ್ನಡವನ್ನ ನೀವು ಏನ್ ಮಾಡಿರ್ಬೇಕು, ಮೇಜರ್ ಆಗಿ ಕಲ್ತಿರ್ಬೇಕು. ಇಂಗ್ಲಿಷ್ ಅನ್ನ ಏನ್ ಮಾಡಿರ್ಬೇಕು, ಮೇಜರ್ ಆಗಿ ಕಲ್ತಿರ್ಬೇಕು. ಸಾರಿ, ಹಿಂದಿಯನ್ನ ಮೇಜರ್ ಆಗಿ ಕಲ್ತಿರ್ಬೇಕು. ಇಂಗ್ಲಿಷ್ ಅನ್ನ ಮೇಜರ್ ಅಂದ್ರೆ ಆಪ್ಷನಲ್ ಆಗಿ 3 ವರ್ಷ ನಿರಂತರವಾಗಿ ಕಲ್ತಿರ್ಬೇಕು. ಅಂದಾಗ ಮಾತ್ರ ನೀವು B.Ed ನಲ್ಲಿ ನೀವೇನ್ ಮಾಡಿರ್ಬೇಕಾಗತ್ತೆ, ನೀವು ಯಾವ ವಿಷಯದ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಿರಲ್ಲ ಆ ವಿಷಯದ ಮೆಥಡ್ ಅನ್ನ ಇಲ್ಲಿ ಕಲ್ತಿರ್ಬೇಕಾಗತ್ತೆ. ಸೊ ಹೀಗಾಗಿ ನೀವು ಅದ್ರ ಮುಖಾಂತರ ನೀವೇನ್ ಮಾಡಬಹುದು, ಶಿಕ್ಷಕರಾಗಬಹುದು. ಆದ್ಮೇಲೆ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತಾ ಇದೀನಿ, ಡಿಗ್ರಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೇಕಾ ಅಂತಂದ್ರೆ ಅವರು C&R ಹೇಳಿದ್ದಾರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇದ್ರೆ ಅಂತ. ಬಟ್ ಆದ್ರೆ ಕನ್ನಡ ಮಾಧ್ಯಮದಲ್ಲಿ ಇದ್ದವರು ಕೂಡ ಪರೀಕ್ಷೆನ ಬರೆದು ಪಾಸ್ ಆಗಿ ಈಗಾಗಲೇ ಸೇವೆಗಳು ಅದಾರ. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅದು ಪರೀಕ್ಷೆ ಆಗೇ ಆಗ್ತದ, ನೀವು ಓದ್ಕೊಳ್ಳಿ. ಮತ್ತೆ ಮುಂಬರುವಂತ ವಿಡಿಯೋದೊಳಗಡೆ ನಾನು ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಮತ್ತೆ ವಿಶೇಷವಾದ ಮಾಹಿತಿಯನ್ನ ಹೆಚ್ಚಿಗೆ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ. ಮತ್ತೆ ಮುಂದೆ ಸಿಗ್ತೀನಿ. ನಮಸ್ಕಾರ.